ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೂರ್ ಕನ್ನಡಿಗ. ಏನಪ್ಪ ಇವತ್ತಿನ ವಿಷಯ ಅಂದರೆ, ಇವತ್ತು ಅಂತೂ ಇಂತೂ ನಮ್ಮ ಗಜನ ಸೆಕೆಂಡ್ ಸರ್ವಿಸ್ ಬಂದೇ ಬಿಡ್ತು. ನಾವು ಬೆಳಗ್ಗೆ ಎದ್ದು ನಮ್ಮ ಗಜನ ವಾಶ್ ಮಾಡಿಸ್ಕೊಂಡು ನಾವು ಹೊರಟಿದ್ದೆ ಮಾಗಡಿ ರೋಡಲ್ಲಿ ಲೊಕೇಟ್ ಆಗಿರೋ HSR ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ಗೆ. ಹೋಗಿದ್ದ ಕೂಡಲೇ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸಿ ನಮ್ಮ ಗಜನ ಒಳಗೆ ತಂದೇ ಬಿಟ್ಟರು. ತಂದಿದ್ದ ಕೂಡಲೇ ಟ್ಯಾಂಕ್ನ ರಿಮೂವ್ ಮಾಡಿ ಒಳಗಡೆ ಇರೋ ಡಸ್ಟ್ನೆಲ್ಲ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಬಿಟ್ರು. ನೆಕ್ಸ್ಟ್ ಏರ್ ಫಿಲ್ಟರ್ನ ರಿಮೂವ್ ಮಾಡಿ ಪ್ರೆಷರ್ ಇರೋ ಏರಿಂದ ಡಸ್ಟ್ನೆಲ್ಲ ರಿಮೂವ್ ಮಾಡಿಕೊಂಡು ವಾಪಸ್ ಫಿಟ್ ಮಾಡಿಕೊಂಡ್ರು. ಸೊ ಅದಾಗಿದ್ದ ಕೂಡಲೇ ರಿಮೂವ್ ಮಾಡಿರೋ ಟ್ಯಾಂಕ್ನ ವಾಪಸ್ಸು ಫಿಟ್ ಮಾಡಿ ಟ್ಯಾಂಕ್ಗೆ ಕವರ್ನು ಕೂಡ ಹಾಕ್ಕೊಂಡ್ರು. ಸೊ ನೆಕ್ಸ್ಟ್ ಹೈಡ್ರಾಲಿಕ್ ಮಷೀನಿಂದ ನಮ್ಮ ಗಜನ ಮೇಲೆ ಎತ್ಕೊಂಡು ಸಮ್ಗಾರ್ಡ್ನ ರಿಮೂವ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಸಮ್ಗಾರ್ಡ್ನ ರಿಮೂವ್ ಮಾಡಿದ ಕೂಡಲೇ ಇಂಜಿನ್ ಆಯಿಲ್ನ ಆಚೆ ತೆಗೆದ್ರು. ಅದಾಗಿದ್ದ ಕೂಡಲೇ ಫ್ರಂಟ್ ಅಸೆಂಬ್ಲಿನ ರಿಮೂವ್ ಮಾಡಿಕೊಂಡು ಡಸ್ಟೆಲ್ಲನೂ ಕ್ಲೀನ್ ಮಾಡಿಕೊಂಡು ಫ್ರಂಟ್ ಬ್ರೇಕ್ ಪ್ಯಾಡ್ನ ಲೆವೆಲಾಗಿ ಅಡ್ಜಸ್ಟ್ ಮಾಡಿಕೊಂಡ್ರು. ಸೊ ಬ್ರೇಕ್ ಪ್ಯಾಡ್ ಅಡ್ಜಸ್ಟ್ಮೆಂಟ್ ಎಲ್ಲ ಆದಮೇಲೆ ಬ್ರೇಕ್ ಅಸೆಂಬ್ಲಿನ ರೀಇನ್ಸ್ಟಾಲೇಷನ್ ಮಾಡಿಕೊಂಡ್ರು. ಇದೆಲ್ಲ ಮುಗಿದ ಕೂಡಲೇ ಅಣ್ಣ ಹೊರಟಿದ್ದು ನೆಕ್ಸ್ಟು ಚೈನ್ ಕ್ಲೀನ್ ಮಾಡೋದಕ್ಕೆ. ಸೊ ಚೈನ್ ಕ್ಲೀನ್ ಮಾಡೋಕ್ಕೂ ಮುಂಚೆ C1 ಅನ್ನೋ ಒಂದು ಸ್ಪ್ರೇ ಮಾಡಿಕೊಂಡು ಅಣ್ಣ ವೇಸ್ಟ್ ಬಟ್ಟೆಯಿಂದ ಚೈನನ್ನು ಕ್ಲೀನ್ ಮಾಡ್ಕೊಂಡ. ಸೊ ವೇಸ್ಟ್ ಬಟ್ಟೆಯಿಂದ ಚೈನನ್ನು ಕ್ಲೀನ್ ಮಾಡಿ ಆದಮೇಲೆ C2 ಸ್ಪ್ರೇನ ಅಪ್ಲೈ ಮಾಡಿ ಚೈನ್ ಡುಪ್ಲಿಕೇಶನ್ ನಾವು ಕಂಪ್ಲೀಟ್ ಮಾಡಿಕೊಂಡು. ಸೊ ಫ್ರಂಟ್ ಬ್ರೇಕ್ ಅಸೆಂಬ್ಲಿ ಥರ ರೇರ್ ಬ್ರೇಕ್ ಅಸೆಂಬ್ಲಿಗೂ ಬ್ರೇಕ್ ಪ್ಯಾಡ್ ಎಲ್ಲ ರಿಮೂವ್ ಮಾಡಿಕೊಂಡು ರಬ್ ಮಾಡಿಕೊಂಡು ನೀಟಾಗಿ ಇನ್ಸ್ಟಾಲೇಷನ್ ಮಾಡಿಕೊಂಡು ಅದ್ರ ಜೊತೆಗೆ ಚೈನ್ ಅಡ್ಜಸ್ಟ್ಮೆಂಟ್ ಕೂಡ ಕಂಪ್ಲೀಟ್ ಮಾಡಿಕೊಂಡು. ಸೊ ಇದೆಲ್ಲ ಮುಗಿಸ್ಕೊಂಡು ಸಮ್ಗಾರ್ಡ್ನ ಮತ್ತೆ ರೀಇನ್ಸ್ಟಾಲೇಷನ್ ಮಾಡಿಕೊಂಡು ನಾವು ಸೆಕೆಂಡ್ ಸರ್ವಿಸ್ ಆಗಿರೋದ್ರಿಂದ ನಾನು ರಾಯಲ್ ಎನ್ಫೀಲ್ಡ್ ಅವ್ರದ್ದೇ ಸೆಮಿ ಸಿಂಥೆಟಿಕ್ ಆಯಿಲ್ನ ಹಾಕ್ಸ್ಕೊಂಡೆ. ಸೊ ಫೈನಲಾಗಿ ಹೈಡ್ರಾಲಿಕ್ ಮಷೀನಿಂದ ಗಾಡಿನ ಡೌನ್ ಮಾಡಿಕೊಂಡು ಸೀಟೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಗಾಡಿನ ಆಚೆ ತೆಗೆದು ನಾವು ಹೊರಟಿದ್ದು ಫ್ರಂಟ್ ಮತ್ತು ರೇರ್ದು ಏರ್ ಪ್ರೆಷರ್ ಚೆಕ್ ಮಾಡೋದಕ್ಕೆ. ಏರ್ ಪ್ರೆಷರ್ನೆಲ್ಲ ಚೆಕ್ ಮಾಡಿಕೊಂಡು ನಾವು ಬಿಲ್ ಮಾಡಿಸೋದಕ್ಕೆ ಹೊರಟು. ಸೊ ಫೈನಲಾಗಿ ಬಿಲ್ ಕೂಡ ನಮ್ಮ ಕೈಗೆ ಸಿಕ್ಕೇ ಬಿಡ್ತು. ಸೊ ಬಿಲ್ ಎಷ್ಟಾಯಿತು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ನಮ್ಮ ಗಜನ ಸೆಕೆಂಡ್ ಸರ್ವಿಸ್ ಕತೆ ಹೀಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಹಾಗೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.